ವಿಧಾನಸೌಧದಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಸಿಎಂ ಡಿಕೆ. ಪರಿಷತ್ ಗೆಲುವಿನ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರ ಸುದ್ದಿಗೋಷ್ಠಿ ಆಗತ್ತೆ. ಭರ್ಜರಿ ಆಗಿರುವಂತ ಗೆಲುವು ಕಾಂಗ್ರೆಸ್ಗೆ. ಡಿಕೆಶಿ ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಭರ್ಜರಿ ಗೆಲುವು ಆಗತ್ತೆ. 11 ಹೆಚ್ಚುವರಿ ಮತಗಳನ್ನು ಗೆದ್ದುಕೊಂಡಿರುವಂತ ಕಾಂಗ್ರೆಸ್ ವಿಧಾನಸೌಧದಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಸಿಎಂ ಡಿಕೆ. ಸಹಜವಾಗಿ 140 ಬರುತ್ತೆ, ಒಟ್ಟಿನಲ್ಲಿ 5 ಅಭ್ಯರ್ಥಿಗಳು ಗೆಲ್ಲಬಹುದು ಅಂತೇಳಿ. ಬಟ್ ಈ ಪರಿಯ ರಿಸಲ್ಟ್ ಬರುತ್ತೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದು 2 ಕಡೆಯಿಂದ ಅಡ್ಡ ಮತದಾನ ಆಗಿದೆ, JDS ಆ್ಯಂಡ್ BJP. ಸೊ ಈ ಗೆಲುವಿನ ಸಂಭ್ರಮಾಚರಣೆ ಇದೆಯಲ್ಲ, ಇದನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಬೇಕು ಅಂತೇಳಿ ಈಗ ಡಿಕೆ ಶಿವಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಕೆಲವೇ ಹೊತ್ತಿನಲ್ಲಿ ಸಿಎಂ ಡಿಕೆಶಿ, ಸುರ್ಜೇವಾಲಾ ಇಬ್ಬರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಸೊ ಪರಿಷತ್ನ ಗೆಲುವು ಆದ ಬಳಿಕ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸಿಎಂ ಆದ ಬಳಿಕ ಮೊದಲ ಚುನಾವಣೆ ಆಗತ್ತೆ, ಇದು ಅವರ ನೇತೃತ್ವದಲ್ಲಿ. ರಾಜಕೀಯ ಚಾಣಕ್ಯ ಅಂತೇಳಿ ಡಿಕೆ ಶಿವಕುಮಾರ್ ಅವರಿಗೆ ಸುಮ್ಮನೆ ಕರೆಯೋದಿಲ್ಲ. ಅದರ ರಿಸಲ್ಟ್ ಏನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಆರಂಭ ಅಷ್ಟೇ, ಇನ್ನು ಸಮಯ ಇದೆ. ಡಿಕೆ ಶಿವಕುಮಾರ್ ಅವರ ಚಾಣಕ್ಷತೆ, ಅವರ ಮಾಸ್ಟರ್ ಪ್ಲಾನ್ ಎಲ್ಲವೂ ಕೂಡ ವರ್ಕ್ ಆಗಿದೆ. ಇಲ್ಲಿ ತಮ್ಮ ಎಲ್ಲ ಶಾಸಕರನ್ನ ಖಾಸಗಿ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಯಾವ ರೀತಿಯಾಗಿ ವೋಟಿಂಗ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಆಪರೇಷನ್ಗೆ ಒಳಗಾಗಬಾರ್ದು ಅಂಥೇಳಿ ಹೋಟೆಲಲ್ಲೇ ಇಟ್ಕೊಂಡು ರೆಸಾರ್ಟಲ್ಲೇ ಇದ್ದು ನೇರವಾಗಿ ಆ ಖಾಸಗಿ ರೆಸಾರ್ಟಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದು ವೋಟ್ ಮಾಡಿದರು. ಅದರ ರಿಸಲ್ಟ್ ಹೀಗಿದೆ ನೋಡಿ. 140 ಇತ್ತು, 151 ಜನ, 11 ಜನ ಹೆಚ್ಚುವರಿಯಾಗಿ, 11 ಶಾಸಕರು ಹೆಚ್ಚುವರಿಯಾಗಿ ವೋಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಅಡ್ಡ ಮತದಾನ ಆಗಿದೆ ಬಿಜೆಪಿಗೆ ಮತ್ತೆ JDSಗೆ. ಆ 4 ಜನ ಯಾರು ಅನ್ನುವಂಥ ಕುತೂಹಲ ಇದೆ ಬಿಜೆಪಿ ಕಡೆಯಿಂದ, ಯಾರು ಅಡ್ಡ ಮತದಾನ ಮಾಡಿದ್ರು ಅನ್ನೋದು. ಅದು ಏನೇ ಇರಲಿ, ಈಗ ಡಿಕೆ ಶಿವಕುಮಾರ್ ಅಂತೂ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಯಾವ ರೀತಿಯಾಗಿ ಪ್ಲಾನ್ ಇತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಬಹುಶಃ ಮಾಹಿತಿಯನ್ನು ಬಿಚ್ಚಿಡುವಂಥ ಸಾಧ್ಯತೆ ಇರುತ್ತೆ.